ಪ್ರೀತಿಯ ವೀಕ್ಷಕರೇ ನಮಸ್ಕಾರ. ಜ್ಞಾನಿಧಿ ಜ್ಯೋತಿ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ. ವೇಗದ ಮೋಜು ಸಾವಿನ ಬಲೆಯಾದಾಗ. ಅತಿಯಾದ ವೇಗವು ಕೆಲವರಿಗೆ ರೋಮಾಂಚನವನ್ನುಂಟು ಮಾಡಿದರೂ ಅದು ಸಾವಿನ ಬಲೆಯಾಗುವ ಸಾಧ್ಯತೆಗಳಿವೆ ಎಂಬುದು ಗಮನದಲ್ಲಿ ಇದ್ದಂತಿಲ್ಲ. ಒಂದು ಸಣ್ಣ ತಪ್ಪು ಕೂಡ ಕ್ಷಣದಲ್ಲಿ ಎಲ್ಲವನ್ನೂ ಮುಗಿಸಿಬಿಡಬಹುದು. ಅತಿಯಾದ ವೇಗವು ಕೆಲವರಿಗೆ ಮೋಜು ಎಂದೆನಿಸಿದರೂ ಅದು ಮುಂದೆ ಅವರ ಜೀವಕ್ಕೆ ಅಪಾಯ ತರಬಹುದೆನ್ನುವುದು ಅವರ ಜ್ಞಾಪಕದಲ್ಲಿರುವುದಿಲ್ಲ. ಹಲವಾರು ಜೀವಗಳನ್ನು ಹೊತ್ತು ಸಾಗುವ ವಾಹನ ಚಾಲಕರಿಗೆ ಆ ಜೀವಗಳ ಸುರಕ್ಷತೆ ಅವರ ಜವಾಬ್ದಾರಿಯಾಗಿರುತ್ತದೆ ಎನ್ನುವುದು ಅವರ ಗಮನದಲ್ಲಿ ಸದಾ ಇರಬೇಕು. ಅದೆಷ್ಟೋ ಕನಸುಗಳನ್ನು ಹೊತ್ತು ಸಾಗುವ ಅಮಾಯಕ ಜೀವಗಳು ಚಾಲಕನ ಒಂದು ನಿರ್ಲಕ್ಷ್ಯದ ಸಣ್ಣ ತಪ್ಪಿನಿಂದಾಗಿ ತಮ್ಮ ಕನಸುಗಳನ್ನು ನುಚ್ಚುನೂರಾಗಿಸಿ ಜೀವಗಳನ್ನೇ ಕಳೆದುಕೊಳ್ಳುತ್ತವೆ. ಪ್ರತಿ ವರ್ಷ ಸಾವಿರಾರು ಜೀವಗಳು ವಾಹನ ಚಾಲನೆಯ ನಿರ್ಲಕ್ಷ್ಯದಿಂದಾಗಿ ಬಲಿಯಾಗುತ್ತಲಿವೆ. ತಾಯಿ ತನ್ನ ಮಗನಿಗಾಗಿ ಕಾಯುತ್ತಿರುತ್ತಾಳೆ, ಹೆಂಡತಿ ತನ್ನ ಗಂಡನಿಗಾಗಿ ಕಾಯುತ್ತಿರುತ್ತಾಳೆ. ಆದರೆ ಅಜಾಗರೂಕತೆಯ ಚಾಲನೆಯು ಕೆಲವೊಮ್ಮೆ ಎಂದಿಗೂ ಹಿಂದಿರುಗಿಯವರು ಬಾರದವರಾಗುತ್ತಾರೆ. ಅಜಾಗರೂಕತ ಚಾಲನೆಯು ಕೇವಲ ಒಂದು ಜೀವಕ್ಕೆ ಅಪಾಯವಲ್ಲ, ಅದು ಹಲವು ಜೀವಗಳಿಗೆ ಅಪಾಯವನ್ನು ತರಬಹುದು. ಚಾಲಕರು ಕೆಟ್ಟ ಚಾಲಕರೇ ಆಗಬೇಕೆಂದೇನಿಲ್ಲ. ಅವರು ಮಾಡುವ ಒಂದು ಸಣ್ಣ ತಪ್ಪು ಕೂಡ ಅವರನ್ನು ಕೆಟ್ಟ ಚಾಲಕರನ್ನಾಗಿ ಮಾಡಬಹುದು. ವೇಗದ ಚಾಲನೆ ಮಾಡುವ ಮೊದಲು ಗಮನಿಸಬೇಕಾದುದು ವೇಗದ ಮೋಜು ಮುಖ್ಯವೋ ಅಥವಾ ಸುರಕ್ಷಿತ ಜೀವನವೋ. ಒಂದು ನಿರ್ಲಕ್ಷ್ಯ, ಒಂದು ಸಣ್ಣ ತಪ್ಪು ಅದೆಷ್ಟೋ ಜೀವಗಳನ್ನು ಬಲಿತೆಗೆದುಕೊಳ್ಳಬಹುದು. ವೇಗವು ಕೆಲವರ ಮೋಜಿಗೆ ಕಾರಣವಾದರೆ ಇನ್ನೂ ಕೆಲವರಿಗೆ ನೋವಿಗೆ ಕಾರಣವಾಗಬಹುದು. ಪ್ರತಿದಿನ ನಾವು ಮನೆ, ಆಫೀಸುಗಳಿಗೆ ಕನಸುಗಳನ್ನು ಹೊತ್ತು ಸಾಗುವ ರಸ್ತೆ ಕೆಲವೊಮ್ಮೆ ಕೊನೆಯ ಪ್ರಯಾಣವಾಗಬಹುದು. ದ್ವಿಚಕ್ರ ವಾಹನ ಚಾಲಕರು ಹೆಲ್ಮೆಟ್ ಇದ್ದರೂ ಕೂಡ ಹೆಲ್ಮೆಟ್ ಧರಿಸದಿರುವುದು, ವಾಹನ ಚಾಲಕರು ವಾಹನವನ್ನು ಚಲಾಯಿಸುತ್ತಿರುವಾಗ ಫೋನ್ನಲ್ಲಿ ಮಾತನಾಡುವುದು ಮತ್ತು ಅತಿಯಾದ ವೇಗ, ಇವು ಬೇರೆ ಬೇರೆಯಾದ ಕಾರಣಗಳಾದರೂ ಬೇರೆ ಬೇರೆಯಾದ ಜನರಾದರೂ ಒಂದು ನಿರ್ಲಕ್ಷ್ಯದ ಸಣ್ಣ ತಪ್ಪು ಎಲ್ಲವನ್ನೂ ಕೊನೆಗೊಳಿಸಬಹುದು. ವಾಹನ ಚಲಾಯಿಸುತ್ತಿರುವಾಗ ಹೆಲ್ಮೆಟ್ ಧರಿಸದಿರುವುದು, ಮೊಬೈಲ್ ಬಳಕೆ ಮಾಡುವುದು, ಸಿಗ್ನಲ್ ಮುರಿದು ಮುಂದುವರಿಯುವುದು, ಅತಿರೇಕದ ವೇಗ ಇವುಗಳು ಸಣ್ಣ ತಪ್ಪುಗಳಲ್ಲ. ಮುಂದೆ ಈ ನಿರ್ಲಕ್ಷ್ಯದ ಸಣ್ಣ ತಪ್ಪುಗಳು ದೊಡ್ಡ ದುರ್ಘಟನೆಗೆ ಕಾರಣವಾಗಬಹುದು. ನಿಮ್ಮ ವಾಹನದ ವೇಗವು ನೀವು ತಲುಪಬೇಕಾಗಿರುವ ಗುರಿಯ ಪಯಣವಾಗಿರಬೇಕೇ ಹೊರತು ಮರಳಿಬಾರದ ಪಯಣವಾಗಬಾರದು. ಹಾಗಾಗಿ ಸುರಕ್ಷಿತವಾಗಿ ವಾಹನವನ್ನು ಚಾಲನೆ ಮಾಡಿ ಜೀವಗಳನ್ನು ಉಳಿಸಿ. ನೀವು ಸುರಕ್ಷಿತರಾಗಿರಿ ಮತ್ತು ನಿಮ್ಮ ಸುರಕ್ಷತೆಯು ನಿಮ್ಮ ಕುಟುಂಬದ ಸಂತೋಷವಾಗಿರುತ್ತದೆಂಬುದು ನಿಮ್ಮ ಗಮನದಲ್ಲಿರಲಿ. ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಟ್ಟು ಸಾಧ್ಯವಾದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತುವ ಮೂಲಕ ಚಾನಲ್ಗೆ ಬೆಂಬಲ ನೀಡುವುದನ್ನು ಮರೆಯದಿರಿ. ಸರ್ವರು ಸಂತೋಷದಿಂದ ನಗುತ್ತಾ ನಗಿಸುತ್ತಾ ಆರೋಗ್ಯದಿಂದಿರಿ. ಸರ್ವರಿಗೂ ಶುಭವಾಗಲಿ. ಜೈ ಹಿಂದ್.